ಕರ್ನಾಟಕ ಲೆಕ್ಕದಲ್ಲಿ ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳ ಗ್ರೌಂಡ್ ರಿಪೋರ್ಟ್ ಏನು ಅಂತಕ್ಕಂಥದ್ದನ್ನ ನಿಮಗೆ ತಿಳಿಸ್ತಾ ಇದ್ವಿ. ಮುಂದಿನ ಕ್ಷೇತ್ರಕ್ಕೆ ಹೋಗ್ತಾ ಇದ್ವಿ. ಬೆಂಗಳೂರು ಉತ್ತರಕ್ಕೆ ಯಾರು ಅಧಿಪತಿ? ಬೆಂಗಳೂರು ಉತ್ತರಾಧಿಕಾರಿ ಯಾರು? ಕ್ಷೇತ್ರ ಬದಲಿಸಿದ ಶೋಭಾ ಕರಂದ್ಲಾಜೆಗೆ ಮತದಾರ ಅಸ್ತು ಅಂತಾರ. ಬಿಜೆಪಿಯ MLA ಕ್ಷೇತ್ರದಲ್ಲಿ ಬಿಜೆಪಿ ಗೆಲುವು ಸುಲಭನಾ ಇಲ್ವಾ ಗೊತ್ತಿಲ್ಲ. ಪಬ್ಲಿಕ್ ಟಿವಿಯಲ್ಲಿ ಕರ್ನಾಟಕ ಲೆಕ್ಕದ ಎಕ್ಸ್ಕ್ಲೂಸಿವ್. ಯಾಕೆಂದ್ರೆ ಶೋಭಾ ಕರಂದ್ಲಾಜೆ ಅವರು ಉಡುಪಿ ಚಿಕ್ಕಮಗಳೂರು MP ಆಗಿ ಮಂತ್ರಿಯಾಗಿ ಎಲ್ಲ ಆಗಿದ್ರು. ಅವರು ಕ್ಷೇತ್ರವನ್ನ ಬಿಟ್ಟು ಈಗ ಬೆಂಗಳೂರು ಉತ್ತರಕ್ಕೆ ಬಂದಿದ್ದಾರೆ. ಬೆಂಗಳೂರು ಉತ್ತರ ಒಂದ್ ರೀತಿ ಬಿಜೆಪಿ ಭದ್ರಕೋಟೆ ಸಾಂಗ್ಲಿಯಾನ ಕಾಲದಿಂದ. ಬಟ್ ಈಗ ಏನು ಅಂತ ಅಂದ್ಬಿಟ್ಟು ಒಬ್ಬೊಬ್ಬರದ್ದು ಒಂದೊಂದು ಲೆಕ್ಕಾಚಾರ. ಕರೆಕ್ಟ್. ಕಾಂಗ್ರೆಸ್ ಅಭ್ಯರ್ಥಿ ಪ್ರೊಫೆಸರ್ ರಾಜೀವ್ ಗೌಡ ಅವರ ಲೆಕ್ಕ ಏನಂದ್ರೆ, ನಾನು ಗೆಲ್ತೀನಿ, ಗೆಲುವಿನ ಅಂತರ 60,000ದಿಂದ 70,000 ಮಾರ್ಜಿನಲ್ ಅಂತೂ ಲೀಡ್ ನಲ್ಲಂತೂ ನಾನು ಗೆಲ್ತೀನಿ ಅನ್ನೋದು ಅವ್ರ ಲೆಕ್ಕಾಚಾರ ಆಗ್ತದೆ. ಓಕೆ, ಇನ್ನು ಶೋಭಾ ಕರಂದ್ಲಾಜೆ ಅವ್ರದ್ದು ಒಂದು ಲೆಕ್ಕಾಚಾರ ಇರುತ್ತಲ್ಲ, ನಾನು ಎಷ್ಟು ಗೆಲ್ತೀನಿ ಅಂತ ಅಂದ್ಬಿಟ್ಟು. ಅವ್ರಿಗೆ ಸ್ವಲ್ಪ ಕಾನ್ಫಿಡೆನ್ಸ್ ಜಾಸ್ತಿನೇ ಇದೆ. ಬಿಜೆಪಿ ಭದ್ರಕೋಟೆ ಅಂತ 1ರಿಂದ 1.5 ಲಕ್ಷ ವೋಟ್ ಡಿಫರೆನ್ಸ್ ಅಲ್ಲಿ, 1ರಿಂದ 1.5 ಲಕ್ಷ ಡಿಫರೆನ್ಸ್ ನಲ್ಲಿ ನಾನು ಗೆಲ್ತೀನಿ ಅಂತ ಕೇಂದ್ರ ಸಚಿವೆಯ ಲೆಕ್ಕಾಚಾರ. ಹಾಗಾದ್ರೆ ಕಾಂಗ್ರೆಸ್ ಕಾರ್ಯಕರ್ತರ ಲೆಕ್ಕ ಏನು ಅದನ್ನ ಕೂಡ ನೋಡ್ಬಿಡೋಣ. 70,000ದಿಂದ 80,000 ಲೀಡ್ ತನಕ ನಮ್ಮ ಕ್ಯಾಂಡಿಡೇಟ್ ಗೆದ್ಕೊಳ್ತಾರೆ ಅನ್ನೋದು ಗೆಲುವಿನ ವಿಶ್ವಾಸದ ಬಗ್ಗೆ ಇರುವಂತಹ ಪ್ರಿಡಿಕ್ಷನ್ ಆಗ್ತಾ ಇದೆ ಕಾಂಗ್ರೆಸ್ ಕಾರ್ಯಕರ್ತರದು. ಬಿಜೆಪಿ ಕಾರ್ಯಕರ್ತರು ಲೆಕ್ಕ ಹಾಕಿದರೆ ಇಲ್ಲ 1ರಿಂದ 1.30 ಶೋಭಾ ಕರಂದ್ಲಾಜೆ ಅವರು 1.5 ತನಕ ಬರಬಹುದು. ಅಂದ್ರೆ ಇಲ್ಲಿ 1.30 ತನಕನೂ ಲೀಡ್ ಬರಬಹುದು. 1 ಲಕ್ಷದಿಂದ 1,30,000 ಅಂತರದಲ್ಲಿ ನಾವು ಗೆಲ್ತೀವಿ ಅಂತ ಗ್ರೌಂಡ್ ರಿಪೋರ್ಟ್ ಏನ್ ಹೇಳುತ್ತೆ? ಗ್ರೌಂಡ್ ರಿಪೋರ್ಟ್ ನ ಲೆಕ್ಕ ನೋಡೋದಾದ್ರೆ ಗೆಲುವಿನ ಅಂತರ ಗೆಲ್ಲೋದು ಬಿಜೆಪಿ ಆಲ್ಮೋಸ್ಟ್ 1 ಲಕ್ಷದಿಂದ 1,50,000 ತನಕ ಅವ್ರು ಲೀಡ್ ತಗೊಳ್ತಾರೆ. ಅಂದ್ರೆ ಶೋಭಾ ಕರಂದ್ಲಾಜೆ ಅವರನ್ನ ಗೆಲ್ಲಿಸಬೇಕು ಅಂತ ತೀರ್ಮಾನವನ್ನು ಮಾಡಿದ್ರೆ ಇಂತ ಲೀಡು ಅಂತ ಅಂದಾಜು ಪ್ರೆಡಿಕ್ಷನ್ ಸದ್ಯ. ಈ ಬಾರಿನೂ ಕೂಡ ಬಿಜೆಪಿಗೆ ಆ ಕ್ಷೇತ್ರ ಬರಬಹುದು ಅಂತಕ್ಕಂಥ ಅಂದಾಜು ಮತ್ತು ನಿರೀಕ್ಷೆ ಇದೆ. ಎಕ್ಸಿಟ್ ಪೋಲ್ ಅದೇ ರೀತಿ ಹೇಳ್ತಾ ಇದೆ.